ನಮಸ್ಕಾರ ಎವ್ರಿವನ್, ನಾನು ನಿಮ್ಮ ಸುಬ್ಬು. ವೆಲ್ಕಮ್ ಬ್ಯಾಕ್ ಟು ಸುಬ್ಬು ಸಂಚಾರ. ಗೈಸ್, ಏನ್ ಗೊತ್ತಾ, ಇವತ್ತೊಂದು ಸರ್ಪ್ರೈಸ್ ವಿಡಿಯೋ ಇದೆ. ಏನಂದ್ರೆ ನಾನು ತುಂಬಾ ದಿನ ಆದ್ಮೇಲೆ ಒಂದು 10 years ಆದ್ಮೇಲೆ ಒಂದು ಹೊಸ ಬೈಕ್ ಬುಕ್ ಮಾಡಿದ್ದೆ. ಒಂದು 2 weeks ಆಗಿತ್ತು ಬುಕ್ ಮಾಡಿದ್ದೆ. ಏನೋ ಸ್ಟಾಕ್ ಇರ್ಲಿಲ್ಲ ಸರ್, ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರು. ಇವತ್ತು ಸಡನ್ ಆಗಿ ಫೋನ್ ಮಾಡಿ, ಸರ್ ನಿಮ್ ಬೈಕ್ ಬಂದಿದೆ ಅಂತ ಹೇಳಿದ್ದಾರೆ. ಸಖತ್ ಖುಷಿ ಆಯ್ತು, ಇಷ್ಟು ದಿನ ವೆಯ್ಟ್ ಮಾಡಿರೋದು. ಇನ್ನೇನ್ ಗೊತ್ತಾ, ಬೈಕ್ ಅಷ್ಟು ಲಕ್ಷ ಕೊಟ್ಟು ಬೈಕ್ ತಗೊಂತಿದ್ವಿ, ಹೆಲ್ಮೆಟ್ ಕೊಡಲ್ವಾ ಅಂತ ಕೇಳಿದಕ್ಕಿಲ್ಲ ಸರ್ ನಮ್ಗೆ ಲಾಸು ಅಂತಾನೆ. ಯಾವ ಪುಣ್ಯಾತ್ಮ ಏನೋ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ತಿದ್ದೀನಿ ಹೇಳಿ, ನಂದೇ ಹೆಲ್ಮೆಟ್ ತಗೊಂಡು ಹೋಗೋಣ ಅಂತ. ಹಳೆ ಹೆಲ್ಮೆಟ್ ಇಲ್ಲೇ ಇದೆ ನೋಡಿ, ಇದು ನಂದು ಹಳೆ ಬೈಕ್ದು. ಸೊ ಇದೇ ಹೆಲ್ಮೆಟ್ ಅಲ್ಲಿ ಹಾಕೊಂಡು ಹೋಗಿ ಬೈಕ್ ತಗೊಂಡು, ಯಾಕಂದ್ರೆ ಲಾಲ್ಬಾಗ್ವರೆಗೂ ಹೋಗ್ಬೇಕಲ್ವಾ. ಸೊ ಅಲ್ಲಿಂದ ಬರ್ಬೇಕಂದ್ರೆ ಕಷ್ಟ. ಹೊಸ ಗಾಡಿ ಹೆಲ್ಮೆಟ್ ಇಲ್ಲ ಅಂದ್ರೆ ಬೈಕ್ ಅಂತಾರೆ. ಸೊ ಆಚೆ ಕಡೆ ಬಂದು ಶೂಸ್ ಹಾಕೊಂಡು ಅಣ್ಣ ತಮ್ಮಂದ್ರಿಬ್ರು ಬರ್ತಾರೆ ಕಾರಲ್ಲಿ. ಏನೇನೆಲ್ಲ ತಂದಿರ್ತಾರ ನೋಡೋಣ. ಏನೋ ಸರ್ಪ್ರೈಸ್ ಕೊಡ್ತಾರ ನನಗೆ, ನಮ್ಮ ಹುಡುಗರು ಅಂತ. ನನಗನ್ಸಿರೋ ಪ್ರಕಾರ ಏನೂ ಕೊಡಲ್ಲ, ಬಟ್ ಏನೋ ಒಂದು ಹೋಪ್ ಅಷ್ಟೇ. ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಬನ್ನಿ ಯಾರು ಅಂತ ತೋರಿಸ್ತೀನಿ. ಇವರೇ ಇಬ್ರು ನಾನು ವಿಡಿಯೋದಲ್ಲಿ ಹೇಳ್ತಿದ್ದು. ಬನ್ನಿ 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 ಬನ್ನಿ. ಹತ್ತಪ್ಪ, ಗಾಡಿ ತಗೊಳಕ್ ಹೋಗೋಣ. ಲಾಟ್ರಿ ಏನ್ ಲಾಟ್ರಿ? ಸೊ ಕಾರ್ ಒಳಗಡೆ ಬಂದೆ, ಮುಂದ್ಗಡೆ ಕೂತವ್ರೆ ಅಣ್ಣ ತಮ್ಮಂದ್ರು, ನಾನು ಹಿಂದೆ ಕೂತಿದ್ದೀನಿ. ಕ್ವಶನ್ಸ್ ಕೇಳ್ತವ್ರೆ, ಎಲ್ಲಿ ಏನು ಅಂತ. ಲೊಕೇಶನ್ ಕಳ್ಸಿ, ಮ್ಯಾಪ್ ಹಾಕುಪ್ಪ ಅಂತ ಹೇಳಿದೀನಿ. ಸೊ ಅಲ್ಲಿಂದ ಸೀದಾ ಹೊರಟಿದ್ದೆ ನಮ್ಮ ಶೋರೂಮ್ ಕಡೆಗೆ. ಸೊ ನಾವು ಬಂದಿದ್ದೆ ತಡ. ನಮ್ಮ ಮ್ಯಾನೇಜರ್ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು. ನನಗೆ ಫೋನ್ ಮಾಡಿ ಹೇಳಿದ್ರು, ನೀವು ಬರೋಷ್ಟ್ರಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಮುಗಿಸಿರ್ತೀನಿ ಅಂತ. ಬಟ್ ಬಂದ್ಮೇಲೆ ಗೊತ್ತಾಯ್ತು ಏನೂ ಮಾಡಿಲ್ಲ ಅಂತ. ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಏನೇನ್ ಡಾಕ್ಯುಮೆಂಟ್ಸು, ಬೈಕ್ ಬಗ್ಗೆ ಏನೇನ್ ಕೊಡ್ತಾರೆ ಅದೆಲ್ಲ. ಒಂದು 20-30 ಸೈನ್ ಹಾಕ್ಸ್ಕೊಂಡ್ರು. ನಾನು ಇನ್ಸೂರೆನ್ಸ್ಗೂ ಸೈನ್ ಹಾಕಿರ್ಲಿಲ್ಲ, ಹಾಕ್ಸ್ಕೊಂಡ್ರು. ಮತ್ತೆ ಪೆಂಡಿಂಗ್ ಇರೋ ಅಮೌಂಟ್ ನ ಪೇ ಮಾಡಕ್ ಕೇಳಿದ್ರು. ಪೇ ಮಾಡ್ತಿದ್ದಂಗೆ ಅಣ್ಣನ ಮುಖದಲ್ಲಿ ನಗುನೇ ನಗು. 1 hour later. ಸೊ ಪೇಮೆಂಟ್ ಮುಗ್ದಾದ್ಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಕೈ ಕೊಟ್ರು. ಅದನ್ನ ತಗೊಂಡು ಎಲ್ಲೋ ಹೋಗ್ಬೇಕಪ್ಪ ಅಂತ ಗೊತ್ತಿರ್ಲಿಲ್ಲ. ಎಲ್ಲೋ ಗುಹೆ ತೋರ್ಸಿದ್ರು, ಎಲ್ಲೋ ಕೆಳಗಡೆ ಹೋಗಿ ಅಂದ್ರು. ಓ ಇದೇ ಗುಹೆ. ಇಂಥ ಶೋರೂಮ್ ಎಲ್ಲೂ ನೋಡಿಲ್ಲ ನಾನು. ಗುಹೆಯಲ್ಲಿ ಹೋಗ್ತಿದೀನಿ ಗೈಸ್, ಗುಹೆ. ಓಕೆ, ಫೈನಲಿ ಬಂದ್ವಿ. ಬೈಕ್ ನೋಡ್ದೆ. ಸೊ ಅಲ್ಲಿ ಅದ್ರ ಜೊತೆನೆ ಇನ್ನೊಂದ್ 2 ಬೈಕ್ ಇತ್ತು. ನಮ್ ಫ್ರೆಂಡ್ ಇದ್ಕೊಂಡು, ಆ ಬೈಕ್ ಚೆನ್ನಾಗಿದೆಯಲ್ಲ ಸುಬ್ಬು ಅಂದ್ರು. ಇಲ್ಲಪ್ಪ ಅದು ಜಾಸ್ತಿ ಆಗತ್ತೆ ಅಂದೆ. ಇಲ್ಲ ನೀನ್ ಆಲ್ರೆಡಿ ರಿಚ್ ಇದೆ, ಅದೇ ತಗೊಂಬೋದಾಗಿತ್ತು ಅಂದೆ. ಇಲ್ಲ ನೀನ್ ತಗೊಂಡಾದ್ಮೇಲೆ ಒಂದ್ ರೈಡ್ ಕೊಡು, ಓಡಿಸ್ತೀನಿ ಅಂತ ಅಂದೆ. ಇನ್ನೊಬ್ಬ ಇದ್ಕೊಂಡು ದೊಡ್ಡದಾಗ ಟ್ರೀಟ್ ಕೊಡು ಅಂದ. ಕೊಡ್ತೀನಿ, ಫಸ್ಟ್ ಇಲ್ಲಿಂದ ಗಾಡಿ ತಗೊಂಡು ಹೋಗೋಣ ಅಂದೆ. ಸೊ ಬೈಕ್ ಡೆಲಿವರಿ ಮೇಲ್ಗಡೆ ಇದೆ, ಬೇಸ್ಮೆಂಟ್ ಎಲ್ಲ ಅಲ್ಲಿ ನಡೀರಿ ಅಂದ್ರು. ಇಲ್ಲಿ ಸೀದಾ ಬಂದಿದ್ದೆ ನಮ್ಮ ಬೈಕ್ ನೋಡಕ್ಕೆ. ವೆಯ್ಟ್ ಮಾಡಿ ಒಬ್ಬನು ಕ್ಲಾಪೇ ಮಾಡ್ತಿಲ್ಲ. ಕ್ಯಾಮ್ರಾ ನೋಡಿದ್ಮೇಲೆ ಮಾಡ್ತವ್ರೆ. ಆಹಾ, ದುಡ್ಡು ಮರ್ಯಾದನೆ ಇಲ್ಲ ಗೈಸ್. ಅಯ್ಯೋ, ಕಾಲೇ ಇಟ್ಕಿಸಿಲ್ಲ ಗೈಸ್. ಇಷ್ಟ ದಿನ ಪ್ರಭಾಸು ನಾನು ಒಂದೇ ಐಟ್ ಅನ್ಕೊಂಡಿದ್ದೆ. ಈಗ ಗೊತ್ತಾಗ್ತಿದೆ ನನ್ನ ಐಟು. ಸ್ವಲ್ಪ ಮೂವ್ ಮಾಡಕ್ ಹೇಳಿದ್ರು, ಮೂವ್ ಮಾಡಾದ್ಮೇಲೆ ಫ್ರೆಂಡ್ಸ್ ಸುಮ್ನೆ ಬಿಡ್ತಾರ. ಒಂದ್ ಫೋಟೋ ಪೋಸ್ ಕೊಡಪ್ಪ ಅಂದ್ರು, ಫೋಟೋ ಪೋಸ್ ಕೊಟ್ಟೆ. ಆಮೇಲೆ ಅವ್ರು ಹೇಳಿದ್ರು, ಸರ್ ಗಾಡಿ ಆಚೆ ಕಡೆ ನಾವೇ ತಳ್ತೀವಿ, ನೀವ್ ಅಲ್ಲಿ ವೆಯ್ಟ್ ಮಾಡಿ ಸರ್, ಚೆನ್ನಾಗ್ ಬರುತ್ತೆ ಫೋಟೋಸು ಅಂತ ಅಂದ್ರು. ಆದ್ರೂ ಒಂದ್ ಫೋಟೋ ಇರ್ಲಿ ಅಂತ ಇಲ್ಲಿ ಒಳಗಡೆನೂ ತಗೊಂಡೆ. ಬಿಡ್ತೀವ ನಾವು? ಸೊ ಅದಾದ್ಮೇಲೆ ಹೇಳ್ದಂಗೆ ಗಾಡಿ ಆಚೆ ಕಡೆ ಹಾಕುದ್ರು. ಅಲ್ಲಿ ನೋಡಿದ್ರ ಫ್ರೆಂಡ್ಸ್ ಜೊತೆ ಬಂದ್ರೆ ಇದೇ ನೋಡ್ರಪ್ಪ. ಬೈಕ್ ಯಾರ್ದಾದ್ರು ಇರ್ಲಿ, ಓನರ್ ಯಾರಾದ್ರೂ ಇರ್ಲಿ, ಫಸ್ಟ್ ಫೋಟೋ ಬಂದ್ಬಿಡ್ಬೇಕು ಅಣ್ಣ. ಆಮೇಲೆ ನಮ್ ಫ್ರೆಂಡ್ ಸುಬ್ಬು ಫೀಲ್ ಆಗ್ಬೇಡ, ನಿನಗೂ ಒಂದ್ ಫೋಟೋ ತಗೋತೀನಿ ಅಂತ ತಗೊಂಡ್ರು. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಮ್ಮ ಹುಡುಗರು ಇನ್ಸ್ಪೆಕ್ಷನ್ ಶುರು ಹಚ್ಕೊಂಡ್ರು. ಏನ ಕೇಳಿ, ಅವ್ರಿಬ್ರು ಇಂಜಿನಿಯರಿಂಗ್, ಅವರೇ ಅಲ್ಲ ನಾನು ಇಂಜಿನಿಯರಿಂಗ್. ಏನಪ್ಪಾ ಈ ಲೆವೆಲ್ ನೋಡ್ತಾರೆ ಬಗ್ಗೆ ನೋಡ್ದೆ. ಏನಾಗಿಲ್ಲ ಗೈ, ಚಿಕ್ಕದು ಪ್ರಾಬ್ಲಮ್. ಅಲ್ಲಿಂದ ಸೀದಾ ನಡೆದಿದ್ದೆ ನಮ್ಮ ಗಣಪನ್ ನೋಡಕ್ಕೆ. ನಮ್ ಗಣಪ ಯಾರೋ ಅಲ್ಲ ರೀ, ನಮ್ ಗಣೇಶ ದೇವ್ರು. ಪೂಜೆ ಮಾಡ್ಸಕ್ ಬಂದ್ವಿ. ಅಲ್ಲಿ ನಮ್ ಫ್ರೆಂಡ್ಸ್ ಎಲ್ಲ ಜಿಮ್ ಮಾಡ್ತಿದ್ರು. ಅವ್ರಿಗೆಲ್ಲ ಫೋನ್ ಮಾಡಿ ಬರಕ್ ಹೇಳ್ದೆ. ಎಲ್ಲ ಬಂದ್ರು, ಪೂಜೆ ಮಾಡಿದ್ವಿ, ಪ್ರಸಾದ ಕೊಟ್ಟೆ. ಎಲ್ರು ಟಾಟಾ ಬಾಯ್ ಬಾಯ್ ಅಂದ್ರು, ಥ್ಯಾಂಕ್ಸ್ ಅಂದ್ರು, ಕಂಗ್ರಾಟ್ಸ್ ಅಂದ್ರು. ಅಷ್ಟೇ, ಮುಗೀತು. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಎಷ್ಟ್ ನೋಡ್ತೀರಾ?